ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವಸ್ ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ಕೀಮಾ ಬಾಲ್ಸ್, ಚಿಕನ್ ಕೀಮಾ ಉಂಡೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ರೆಸಿಪಿ ವಿಡಿಯೋನ ನೀವು ಡೀಟೇಲಾಗಿ ನೋಡ್ಕೊಳ್ಳಿ, ಒಂದು ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆವಾಗ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಒಂದು ಸ್ವಲ್ಪನೂ ಒಡ್ಕೊಂಡಿಲ್ಲ, ಹಾಗೂ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀವು ಆರಾಮಾಗಿ ಕೂಡ ಮಾಡ್ಕೋಬೋದು. ನೋಡಿ ಅದರ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ಡೀಟೇಲ್ ರೆಸಿಪಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದೇ ರೀತಿ ನೀವು ಮನೇಲಿ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ನಾನಿಲ್ಲಿ ಅರ್ಧ kg ಆಗೋಷ್ಟು ಕೀಮಾ ತಗೊಂಡಿದ್ದೀನಿ, ಚಿಕನ್ ಕೀಮಾ. ನೋಡಿ ಈ ರೀತಿ ನಾನು ಚೆನ್ನಾಗಿ ಇದು ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ಈ ರೀತಿ ಜಾಲರಿಗೆ ಹಾಕ್ಕೊಂಡ್ರೆ ನೀರೆಲ್ಲ ಸ್ವಲ್ಪನೂ ಇಲ್ಲದೆ ಇರೋ ಥರ ಈ ರೀತಿ ಪ್ರೆಸ್ ಮಾಡಿ ಇದನ್ನು ಇಟ್ಕೋಬೇಕು. ಇಲ್ಲಾಂದರೆ ಪನ್ನೀರ್ ಮಾಡ್ತೀವಲ್ಲ ನಾವು, ಒಂದು ಪ್ಲೇಟ್ನ ಅದಕ್ಕೆ ಮುಚ್ಚಿ ಗಟ್ಟಿಯಾಗಿ ಅದ್ರ ಮೇಲೆ ಏನಾದರೂ ತೂಕವಾಗಿಟ್ಟರೆ ಅದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಈರುಳ್ಳಿ, ಒಂದು 4 ಈರುಳ್ಳಿನ ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಒಣಮೆಣಸಿನ್ಕಾಯಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ತಗೊಂಡಿದ್ದೀನಿ. ನೀವು ನಿಮಗೆ ಬೇಕಾಗಿರೋ ಅಷ್ಟು ತಗೋಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೋಬೋದು. ಇದಕ್ಕೆ ಹುರ್ಗಡ್ಲೆ ತಗೊಂಡಿದ್ದೀನಿ, ಹಾಗೂ ಧನಿಯಾ ಕಾಳು ಇದೊಂದು 3 ರಿಂದ 4 ಸ್ಪೂನ್ ಬೇಕಾಗುತ್ತೆ. ಹಾಗೂ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ತಗೊಳ್ಳಿ, ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಆಮೇಲೆ 3 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾದರೆ 2 ಟೊಮೆಟೊ ಅಷ್ಟು ತಗೊಳ್ಳಿ. ಆಮೇಲೆ 1 ಹೋಳು ತೆಂಗಿನಕಾಯಿ ಬೇಕಾಗುತ್ತೆ. ಇದರಲ್ಲೇ ಸಾಂಬಾರು ಕೂಡ ನಾವು ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಪೆಪ್ಪರ್, ಮೆಣಸು ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನು ಕೂಡ ಸ್ಕಿಪ್ ಮಾಡದೇ ಇರೋ ಹಾಗೆ ಹಾಕ್ಕೊಳ್ಳಿ. ನೋಡಿ, ಮೊದಲಿಗೆ ಒಂದು ಕಡಾಯಿ ತಗೊಂಡು, ಅದಕ್ಕೆ ಒಂದು ಚಿಕ್ಕ ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವೇನು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವಿಲ್ಲಿ ಹಾಕ್ಕೊತಾ ಇದ್ದೀವಿ. ಖಾರಕ್ಕೆ, ಕಲರ್ಗೆ ಎರಡಕ್ಕೂ ಕೂಡ ನೀವು ಹಾಕ್ಕೊಳ್ಳಿ ಇದನ್ನು. ನಾನು ತೊಗೊಂಡಿರೋ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋ ಕಾರಣ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊತೀನಿ, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ನಿಮ್ಮ ಮನೇಲಿ ಗೊತ್ತಿರುತ್ತಲ್ವ ನಿಮಗೆ, ಮೆಣಸಿನ್ಕಾಯಿ ಖಾರ ಇರುತ್ತೆ, ಖಾರ ಇರಲ್ಲ, ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾವು ಧನಿಯಾ ಹಾಕ್ಕೋಬೇಕಾಗುತ್ತೆ. ಒಂದು 4 ರಿಂದ 5 ಸ್ಪೂನಷ್ಟು ನೀವು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಈ ಟೈಮಲ್ಲಿ ಗರಂ ಮಸಾಲ ಕೂಡ ಸೇರಿಸ್ಕೋಬೋದು, ಚಕ್ಕೆ ಲವಂಗ ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಅಷ್ಟು ಫ್ಲೇವರ್ಸ್ ಇಷ್ಟಪಡಲ್ಲ ಅಂತ ನಾನು ಹಾಗೆ ಮಾಡ್ತಾ ಇದ್ದೀನಿ, ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು. ನೋಡಿ, ಇದನ್ನು ಇಷ್ಟು ಕಲರ್ ಚೇಂಜ್ ಆದಮೇಲೆ ಒಂದು ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಆ ಈರುಳ್ಳಿನೂ ಕೂಡ ಕಲರ್ ಫುಲ್ಲು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಅನ್ನೋದು ಹೋಗ್ಬಿಡಬೇಕು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದು ನೀಟಾಗಿ ಆರಬೇಕು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಮೆಣಸಿನ್ಕಾಯಿ ನಾವು ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಹುರಿದಿದ್ದು, ಅದನ್ನು ಈ ರೀತಿ ಮೊದಲು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಸ್ವಲ್ಪ, ನಾನಿಲ್ಲಿ ನೀರು ಸೇರಿಸ್ಕೊತಿಲ್ಲ, ಬರೀ ಟೊಮೆಟೊ ಇದರಲ್ಲೇ ನಾನು ರುಬ್ಕೊತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ನೀರು ಸೇರಿಸ್ಕೋಬಾರ್ದು, ಯಾಕೆಂದರೆ ನಾವು ಇದನ್ನು ಕೀಮಾ ಉಂಡೆಗೆ ಖಾರ ತೊಗೊತೀವಿ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ಮೊದಲಿಗೆ.
ಈ ರೀತಿ ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಬೇಕಾದರೆ ತುಂಬ ಅವಶ್ಯಕತೆ ಬೇಕು ಅಂದರೆ ನೀವು ನೀರು ಹಾಕ್ಕೋಬೋದು. ಇವಾಗ ಅದೇ ಜಾರ್ಗೆ ಖಾರ ಎಲ್ಲ ತೊಗೊಂಡು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ತೆಂಗಿನ ತುರಿ ಏನು ಜಾಸ್ತಿ ಬೇಕಾಗಲ್ಲ. ಇವಾಗ ಅದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಮುಷ್ಟಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಆವಾಗ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಇಷ್ಟು ಒಗ್ಗರಣೆಗೆ ಇಟ್ಕೊಂಡೆ, ಅರ್ಧ ಒಗ್ಗರಣೆಗೆ ಇಟ್ಕೊಂಡು ಅರ್ಧ ನಾವು ರುಬ್ಬಕ್ಕೆ ಹಾಕ್ತಾಯಿದ್ದೀವಿ. ನೋಡಿ ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಪೆಪ್ಪರ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಕೈ ಇಡೀ ತುಂಬ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಮೆಣಸು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಇವಾಗ ರುಬ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ನೀರು ಆದಷ್ಟು ಸೇರಿಸ್ಕೊಳ್ದೆ ರುಬ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ನೋಡಿ ಈ ರೀತಿ ತರ್ತರಿಯಾಗಿ ಪುಡಿಯಾಗಿ ಆಗುತ್ತೆ ಅಲ್ವಾ, ಆದಷ್ಟು ಈ ರೀತಿ ಮಧ್ಯ ಮಿಕ್ಸ್ ಮಾಡಿ ರುಬ್ಕೊಳ್ಳಿ. ನೋಡಿ ಇಷ್ಟಾಗುತ್ತೆ. ಈಗ ನಾವು ಇದನ್ನು ತೆಗೆದಿಟ್ಕೋಬೇಕಾಗುತ್ತೆ ಸ್ವಲ್ಪ. ನೋಡಿ ನೆಕ್ಸ್ಟ್ ಪ್ರೊಸೀಜರ್ನ ಗಮನವಿಟ್ಟು ನೋಡ್ಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನೋಡಿ ನಾವು ತೊಳೆದು ನೀರೆಲ್ಲ ಶೋಧಿಸಿ ಇಟ್ಕೊಂಡಿರೋಂತಹ ಕೀಮಾ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರದ ಮಿಶ್ರಣ ಕೂಡ ಇದಕ್ಕೆ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೂ ನಾವು ತೆಂಗಿನಕಾಯಿ ಮಸಾಲೆ ರುಬ್ಬಿದ್ವಲ್ಲ ಅದು ಕೂಡ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ ಇದನ್ನು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ. ಈ ಕೀಮಾ ಬಾಲ್ಸ್ಗೆ ನಾವು ಉಂಡೆಗೆ ಮೊದಲಿಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು, ಕೈಯಿಂದನೇ ಕಲಿಸ್ಕೊಳ್ಳಿ, ಆವಾಗ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಇವಾಗ ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಂದರೆ ನಾನು ಅರ್ಧ kg ತಗೊಂಡಿರೋದ್ರಿಂದ ಒಂದು ಕಾಲು kg ಅಷ್ಟು ಹಾಕಿ ಇದಕ್ಕೆ ಸುಮ್ಮನೆ ಪಲ್ಸ್ ಮೂಡಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ತರ್ತರಿಯಾಗಿರಬೇಕು, ಪೂರ್ತಿ ನುಣ್ಣಗೆ ಆಗಬಾರ್ದು, ಈ ರೀತಿ ತರ್ತರಿಯಾಗೇ ಇರಬೇಕು. ನೋಡಿ ಹೀಗೆ ಇದನ್ನು ಬೇರೆ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಉಳಿದಿರೋದನ್ನು ನಾನು ಅದೇ ಜಾರ್ಗೆ ಹಾಕಿ ಮತ್ತು ಅದನ್ನು ಕೂಡ ಪಲ್ಸ್ ಮೂಡಲ್ಲಿ ಒಂದು 2 ಸೆಕೆಂಡ್ ನಾನು ರನ್ ಮಾಡಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಹೀಗೆ ಹಾಕ್ಕೊಂಡು ಎಲ್ಲದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ ಅದೇ ಜಾರ್ಗೆ ಎಲ್ಲ ಪೂರ್ತಿ ಹಾಕ್ಕೊಂಡು ಅದೇ ಜಾರ್ಗೆ ಇವಾಗ ಒಂದು ಅರ್ಧ ಕಪ್ ನಾವು ಮಿಚ್ಚ ಆಗಿತ್ತಲ್ಲ ಆ ಅರ್ಧ ಕಪ್ಪು ಹುರ್ಗಡ್ಲೆನ ಸ್ವಲ್ಪ ತೆಗೆದಿಟ್ಕೊಂಡು ಮೊದಲು ಪುಡಿ ಮಾಡ್ಕೋಬೇಕು. ಈ ರೀತಿ ಹುರ್ಗಡ್ಲೆ ಪುಡಿ ಮಾಡಿಕೊಂಡು ಇದನ್ನು ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಕೀಮಾ ಬಾಲ್ಸ್ ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾವು ಯಾವ ರೀತಿ ನಾವು ಸಾಂಬಾರಿಗೆ ಬಿಟ್ಟಿರ್ತೀವೋ ಅದೇ ರೀತಿ ಇರುತ್ತೆ. ನೀವು ಸೇಮ್ ಮೆಥಡಲ್ಲಿ ಮಟನ್ನಲ್ಲೂ ಕೂಡ ಮಾಡ್ಕೋಬೋದು. ಇವಾಗ ಮತ್ತೆ ಅದೇ ಜಾರ್ಗೆ ನೋಡಿ ಪುಡಿ ಮಾಡ್ಕೊಂಡಿದ್ವಲ್ಲ ಹುರ್ಗಡ್ಲೆ ಅದೇ ಜಾರ್ಗೆ ನಾವು ಖಾರ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರನ ನಾವು ಎಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲನೂ ಕೂಡ ಅದೇ ಜಾರ್ಗೆ ಹಾಕ್ಕೋಬೇಕು. ಖಾರ ಹಾಕ್ಕೊಂಡು ಮತ್ತೆ ನಾವು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲನೂ ಅದು ಆ ಮಸಾಲೂ ಕೂಡ ಹಾಕ್ಕೊಂಡು ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಉಳಿದಿರೋಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಹುರ್ಗಡ್ಲೆ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ ನಾನು ಸ್ವಲ್ಪ ಫ್ಲೇವರ್ಗೆ ಇನ್ನೂ ಸ್ವಲ್ಪ ಮೆಣಸು ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಇವಾಗ ರುಬ್ಕೋಬೇಕು. ನೋಡಿ ನೀರು ಹಾಕಿ ಈ ರೀತಿ ರುಬ್ಕೋಬೇಕು.
ಬೇಕಾದರೆ ನೀವು ಇದಕ್ಕೆ ಗರಂ ಮಸಾಲ ಕೂಡ ಹಾಕ್ಬೋದು, ನಾನು ಆಗಲೇ ಹೇಳಿರೋ ಥರ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೀಮಾ, ಅದನ್ನು ನಾವು ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಪೂರ್ತಿ ಎಲ್ಲದನ್ನು ನಾನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊತೀನಿ ನೋಡಿ ಹೀಗೆ. ಈಗ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ನಾವು ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ, ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನಾನು ಒಂದು ದೊಡ್ಡ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನಷ್ಟು, 3 ಇಂದ 4 ಸ್ಪೂನಷ್ಟು ನಾನು ಎಣ್ಣೆ ಹಾಕಿ ಅದಕ್ಕೆ ನೋಡಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ, ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು. ನೀವು ಸಾಂಬಾರು ಥರನಾದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ನಾವು ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿಯಾಗೂ ಕೂಡ ಆಗುತ್ತೆ ನೋಡಿ. ಒಣಮೆಣ್ಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ನಾನಿಲ್ಲಿ ರುಬ್ಕೊಂಡಿರೋಂತಹ ಮಿಶ್ರಣ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ತುಂಬ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಯಾಕೆಂದರೆ ನಾವು ಕೀಮಾ ಬಾಲ್ಸ್ ಇದ್ರೊಳಗಡೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ನೀರಾಗಿ ಮಾಡ್ಕೋಬೇಕು. ಈ ಸಾಂಬಾರನ್ನ ಮೊದಲಿಗೆ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಇದನ್ನು ನೀರಾಗಿ ಮಾಡ್ಕೋಬೇಕು. ಹಾಗೂ ಟೇಸ್ಟ್ ಕೂಡ ಉಪ್ಪು ಮತ್ತು ಖಾರ ಎಲ್ಲ ಸ್ವಲ್ಪ ಸಪ್ಪೆ ಆಗಿರಬೇಕು. ಖಾರ ಹೇಗಾದರೂ ನಡೆಯುತ್ತೆ, ಉಪ್ಪು ಮಾತ್ರ ನೀವು ಸ್ವಲ್ಪ ಸಪ್ಪೆ ಆಗೇ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನಿಮಗೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ನಾವು ಟೇಸ್ಟ್ ನೋಡಿದಾಗ ಸ್ವಲ್ಪ ಕಮ್ಮಿ ತೋರಿಸ್ಬೇಕು, ಆ ರೀತಿ ಹಾಕ್ಕೊಳ್ಳಿ ನೋಡಿ. ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ನಾನಿಲ್ಲಿ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ನಿಮಗೆ ಅಕಸ್ಮಾತ್ ಚಿಕನ್ ಪೀಸಸ್ ಅದರಲ್ಲಿ ಏನಾದರೂ ಇದ್ದರೆ, ನೀವು ಎಕ್ಸ್ಟ್ರಾ ಪೀಸಸ್ ತಿನ್ನಬೇಕು ಅನಿಸಿದ್ರೆ ನೀವು ಕುದಿಯುವಾಗ ಈ ರೀತಿ ಹಾಕ್ಕೊಂಡು ಬಿಡ್ಬೋದು. ನಾನು ಮೊದಲೇ ಹಾಕಿದ್ದೀನಿ, ಒಂದು ಸ್ವಲ್ಪ ಪೀಸ್ಗಳಿತ್ತು ಚಿಕನ್ ಪೀಸ್ಗಳು, ಅದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಫ್ಲೇಮ್ ಲೋ ಮಾಡಿಕೊಂಡು ನಾವು ಕುದಿಯೋದೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಕೀಮಾ ಬಾಲ್ಸ್ನ ಹಾಕ್ಕೋಬೇಕು ನೋಡಿ. ಒಂದೊಂದಾಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಇದು ಒಂದು ಕುದಿ ಬರಬೇಕಾಗುತ್ತೆ. ಮಧ್ಯ ಎಲ್ಲ ಏನು ನೀವು ಸೌಟೆಲ್ಲ ಹಾಕಿ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಈ ರೀತಿ ಸ್ವಲ್ಪ ಮೇಲಿದ್ರೆ ಸ್ವಲ್ಪ ಕೆಳಗಡೆ ಹೋಗೋ ಥರ ಈ ರೀತಿ ಮಿಕ್ಸ್ ಮಾಡಿ ನೀವು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಕುದಿಸ್ಕೋಬೇಕಾಗುತ್ತೆ. 1-2 ನಿಮಿಷ ಲೋ ಫ್ಲೇಮಲ್ಲಿ ಇರಲಿ, ಆಮೇಲೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ. 1-2 ಕುದಿ ಬಂದಾಗ ಈ ರೀತಿ ಇರುತ್ತೆ. ಇದು ಪೂರ್ತಿ ನಮಗೆ ಸ್ವಲ್ಪ ಸಾಂಬಾರೆಲ್ಲ ನಮಗೆ ಗಟ್ಟಿಯಾಗಬೇಕು. ಆವಾಗ ಕೀಮಾ ಬಾಲ್ಸ್ಗೆ ನಾವು ಹಾಕಿರೋಂಥ ಮಸಾಲೆ ಪೂರ್ತಿ ಅಂಟ್ಕೊಳ್ಳುತ್ತೆ ಮತ್ತು ಫ್ಲೇವರ್ ಎಲ್ಲ ಎಳ್ದಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಈ ರೀತಿ ಅರ್ಧ ಲಿಡ್ ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು 40-50 ನಿಮಿಷಗಳ ಕಾಲ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನಾವು ಉಂಡೆಗಳಿಗೆಲ್ಲ ನೀಟಾಗಿ ಮಸಾಲೆ ಎಲ್ಲ ಮೆತ್ಕೊಂಡಿದೆ. ಈ ರೀತಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಇದಕ್ಕೆ ಪರೋಟ, ಚಪಾತಿ, ದೋಸೆ, ಇಡ್ಲಿ ಹಾಗೂ ಅನ್ನ, ಮುದ್ದೆ ಎಲ್ಲದನ್ನು ಕೂಡ ನಾವು ಇದನ್ನು ಟೇಸ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಪ್ರೋತ್ಸಾಹಿಸ್ತಾ ಇರಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.